ಕಂಡಾಬಿಟ್ಟೆ ಮುಸುಲ್ಧಾರಿ ಮಳೆ ಬಡದಂಗಾಯ್ತು. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸೋಣ ಪೂಜ್ಯರಿಗೆ. ಇನ್ನು ಮುಂದೆ ಮಂಗಲಮಯ ಸಮಾರಂಭದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿರುವ ಪರಮ ಪೂಜ್ಯರಾದ ಶ್ರೀ ಜಗದ್ಗುರು ಡಾಕ್ಟರ್ ತೊಂಡದ ಸಿದ್ದರಾಮ ಮಹಾಸ್ವಾಮಿಗಳವರು, ತೊಂಡದಾರ್ಯ ಸಂಸ್ಥಾನ ಮಠ, ಗದಗ, ಡಂಬಳ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಪಾವನ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ನುಡಿಯುವುದೇ ದೇವಲೋಕ, ಮಿಥ್ಯವಾದ ನುಡಿಯುವುದೇ ನರ್ತಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಅನುಕೂಲದ ಸಂಗತಿ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಸಿದ್ಧಾರೂಢ ಯತೀಶ್ವರರನ್ನ ಸ್ಮರಿಸಿಕೊಂಡು ಪರಮ ಪೂಜ್ಯ ಜಗದ್ಗುರು ಸಿದ್ಧಾರೂಢರ 190ನೇ ಜಯಂತಿ ಉತ್ಸವ, ಜಗದ್ಗುರು ಗುರುನಾಥಾರೂಢರ 115ನೇ ಜಯಂತಿ ಉತ್ಸವ, ಸಿದ್ಧಾರೂಢ ಪ್ರಧಾನಮಂತ್ರದ ಶತಮಾನೋತ್ಸವ ಹಾಗೂ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರಲ್ಲಿ, ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರಲ್ಲಿ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಮಸ್ತ ಪೂಜ್ಯರಲ್ಲಿ ಶರಣೆಂದು, ನಮ್ಮ ಸಿದ್ಧಾರೂಢ ಸ್ವಾಮಿಯವರ ಮಂಡಲದ ಟ್ರಸ್ಟ್ ಕಮಿಟಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಪುಣ್ಯಶ್ರವಣಕ್ಕೆ ಆಗಮಿಸಿರುವಂತಹ ಸಮಸ್ತ ಶರಣ ಬಂಧುಗಳೇ, ನಮಗೆಲ್ಲ ಶರಣು ಶರಣಾರ್ಥಿ. ಬಹಳ ಹೊತ್ತಿನಿಂದ ತಾವೆಲ್ಲ ಕೂತ್ಕೊಂಡಿದ್ದೀರಿ. ತಮಗೆ ವಿಶೇಷವಾಗಿರುವಂತಹ ಅಭಿನಂದನೆಗಳು. ತಮ್ಮ ತಾಳ್ಮೆಗೆ ಇನ್ನೂ ಹೆಚ್ಚಿನ ಅಭಿನಂದನೆಗಳು. ನಮ್ಮ ನಾಡಿನಲ್ಲಿ ಅನೇಕ ಜನ ಪುಣ್ಯ ಪುರುಷರು ಹುಟ್ಟಿ ಈ ನಾಡನ್ನ ಪವಿತ್ರ ಭೂಮಿಯನ್ನಾಗಿಸಿದ ಅಂಥ ಮಹಾತ್ಮರಲ್ಲಿ, ಪುಣ್ಯ ಪುರುಷರಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳು ಕೂಡ ಅವರು ಹುಬ್ಬಳ್ಳಿಯಲ್ಲಿ ನೆಲೆ ನಿಂತು ಹುಬ್ಬಳ್ಳಿಯನ್ನ ಕೈಲಾಸವನ್ನಾಗಿಸಿದಂಥ ಪುಣ್ಯ ಪುರುಷ. ಅಂಥ ಮಹಾತ್ಮರ 190ನೆಯ ಜಯಂತಿಯನ್ನ ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಯಜ್ಞದ ಆಚರಣೆ ಶ್ರೇಷ್ಠ ತತ್ತದೇವಿತರು ಜನ ಸಯ ಪ್ರಮಾಣ ಕುರಿತೆ ಲೋಕಸ್ತದನು ವರ್ತ. ಈ ಒಂದು ಶ್ಲೋಕಕ್ಕೆ ಮತ್ತು ಈ ಶ್ಲೋಕದಲ್ಲಿರುವಂತಹ ಸಂದೇಶವನ್ನು ಜಗತ್ತಿಗೆ ಬೀರಿದಂಥವರು ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳವರು ಮತ್ತು ಜಗದ್ಗುರು ಗುರುನಾಥಾರೂಢ ಸ್ವಾಮಿ. ಇವರು ಶ್ರೇಷ್ಠರು. ಇವರ ಆಚರಣೆ ಶ್ರೇಷ್ಠ, ಇವರ ಸಂದೇಶ ಶ್ರೇಷ್ಠ. ಇಂಥ ಮಹಾತ್ಮರ ಸಂತರು ಶ್ರೇಷ್ಠರು, ಸಜ್ಜನರು ಶ್ರೇಷ್ಠರು, ಸದ್ಗುಣಿಗಳು ಶ್ರೇಷ್ಠರು. ಇವರಿಗೆಲ್ಲರಿಗೂ ನಾವು ಶ್ರೇಷ್ಠರು ಅಂತ ಕರಿತೀವಿ. ಇಂಥ ವ್ಯಕ್ತಿಗಳ ಆಚರಣೆ ಏನಿದೆ ಅಲ್ಲ, ಅದನ್ನ ಜನ ಅನುಸರಿಸ್ತದೆ. ಅವರ ಆಚರಣೆಯನ್ನೇ ಪ್ರಮಾಣವಾಗಿಟ್ಟುಕೊಂಡು ಬದುಕನ್ನ ಜನರು ಸಾಗಿಸ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಗಮನಿಸಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಂತಹದ್ದು, ನೀನು ಕೂಡ ಇಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನಾಗಬೇಕು, ನಿನ್ನನ್ನು ಜನ ಅನುಕರಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ನೀಡಿರುವುದನ್ನು ನಾವೆಲ್ಲ ನೋಡ್ತೇವೆ.
ಇವರಿಗೆಲ್ಲ ನಾವು ಶ್ರೇಷ್ಠ ಅಂತೀವಿ. ಇಂಥ ಎಲ್ಲ ಗುಣಗಳಿರುವಂಥ ವ್ಯಕ್ತಿಗಳ ನಮ್ಮ ಶರಣರು ಯಾರು ಶ್ರೇಷ್ಠರು ಅನ್ನೋದಕ್ಕೆ ಒಂದು ವಚನ ಹೇಳ್ತಾರೆ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಒಬ್ಬರು ನೋಡ. ಹಾಗೆ ಹುಟ್ಟಿಕೊಂಡವರ ಲೋಕದಂತೆ ಇರೋರು, ನಾವೇನು ನಮ್ಮ ಬದುಕನ್ನು ಈ ಲೋಕದಲ್ಲಿ ಸಾಗಿಸ್ತೀವಿ ಆ ರೀತಿಯಲ್ಲಿ ಅವರು ಬದುಕನ್ನ ಸಾಗಿಸಿದಂಥವರಲ್ಲ. ನಾವೇನು ಕೊನೆಗೆ ಈ ಬದುಕಿನ ಯಾತ್ರೆಯನ್ನು ಮುಗಿಸಿ ಹೋಗ್ತೀವಲ್ಲ, ಹಿಂಗೆ ಹೋದವರಲ್ಲ. ಅವರು ಹೇಗೆ ಬಂದ್ರು, ಹೇಗೆ ಇದ್ರು, ಹೇಗೆ ಹೋದ್ರು ಅನ್ನೋದನ್ನು ಹೇಳ್ತಾರೆ. ಪುಣ್ಯದಂತೆ ಬಪ್ಪರು, ಮಹಾತ್ಮರು ಪುಣ್ಯದ ಪುಂಜವಾಗಿ ಈ ಲೋಕಕ್ಕೆ ಬರ್ತಾರೆ. ಜ್ಞಾನದಂತೆ ಇಬ್ಬರು, ಜ್ಞಾನದ ನಿಧಿಯಾಗಿ ಈ ಲೋಕದಲ್ಲಿ ಅವರು ಬದುಕ್ತಾರೆ. ಎಲ್ಲರಿಗೂ ಜ್ಞಾನವನ್ನ ಹಂಚುವಂತ ಕೆಲಸವನ್ನು ಮಾಡ್ತಾರೆ. ತಮ್ಮ ಕರ್ತವ್ಯ ಮುಗಿದ ಮೇಲೆ ಮುಕ್ತಿಯಂತೆ ಹೋಗರು, ಮುಕ್ತರಾಗಿ, ಜೀವನ್ಮುಕ್ತರಾಗಿ ಅವರು ತಮ್ಮ ಬದುಕನ್ನ ಮನೆಗೊಳಿಸ್ತಾರೆ. ಇದು ಮಹಾತ್ಮರ ಲಕ್ಷಣ, ಶ್ರೇಷ್ಠ ವ್ಯಕ್ತಿಗಳ ಲಕ್ಷಣ. ಇಂಥ ವ್ಯಕ್ತಿಗಳ ಬದುಕನ್ನು ನಾವೆಲ್ಲ ಅನುಸರಿಸಬೇಕು. ಈ ರೀತಿಯಲ್ಲಿ ಬದುಕಿದಂಥವರು ನಮ್ಮ ಜಗದ್ಗುರು ಸಿದ್ಧಾರೂಢರು ಹಾಗೂ ಗುರುನಾಥರು. ಅವರ ಬದುಕು ಈ ರೀತಿಯಲ್ಲಿ, ಹಾಗಾಗಿ ಅವರ ಬದುಕು ಅತ್ಯಂತ ಅನುಕರಣೀಯವಾಗಿರುವಂತಹ ಬದುಕು, ಎಲ್ಲರೂ ಅನುಕರಿಸಬೇಕಾಗಿರುವಂತಹ ಬದುಕು. ಅವರ ಆಚರಣೆ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಆ ಆಚರಣೆಯನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು ಪ್ರಾಮುಖ್ಯ. ಅವರು ಈ ಲೋಕದಲ್ಲೇ ಇದ್ರು, ನಮ್ಮ ನಿಮ್ಮ ಹಾಗೆಯೇ ಇದ್ರು. ಆದರೆ ಅವರ ಇರುವಿಕೆ ನಮಗಿಂತಲೂ ಭಿನ್ನವಾಗಿತ್ತು. ಬಾಲಲೀಲಾ ಮಹಾಂತ ಶಿವಗಳವರು ಒಂದು ಮಾತನ್ನು ಹೇಳ್ತಾರೆ. ಬಡಭಕ್ತ ಜನಗಳಿಗೆ ಬಡವನಾಗಿರುತ್ತೇನೆ, ಕಡು ಧನಿಕರುಗಳಿಗೆ ಧನಿಕನ, ಒಡವಿಭಕ್ತರ ಭೋಗ ತೊಡಲಿದ್ದು ಇಲ್ಲದಂತೆ ಮೃಡ ಮಹಾಂತ ಲಿಂಗತ ಕಡೆಗಿರುವುದು. ಈ ರೀತಿಯಲ್ಲಿ ಬದುಕಿದಂಥವರು ಸಿದ್ಧಾರೂಢ ಸ್ವಾಮಿಗಳು. ಬಡವರು ಬಂದ್ರೆ ಅವ್ರ ಜೊತೆಗೆ ಬಡವರು ಹಾಗೆ ಇರ್ತಾರೆ, ಶ್ರೀಮಂತರು ಬಂದ್ರೆ ಅವ್ರ ಜೊತೆಗೆ ಶ್ರೀಮಂತರಾಗಿರ್ತಾರೆ. ಲೋಕದ ಜನರ ಜೊತೆಗೆ ಇದ್ದು ಬಡವಿ ಭಕ್ತರ ಭೋಗದೊಡನಿದ್ದು ಕೊನೆಗೆ ಇಲ್ಲದಂತೆಯೇ ಇರ್ತಾರೆ. ಇದ್ದು ಕೂಡ ಇಲ್ಲದಂತೆ ಬದುಕನ್ನ ಸಾಗಿಸಿದಂಥವ್ರು, ಲೋಕದ ಜನರ ಜೊತೆಗೆ ಬದುಕನ್ನ ಸಾಗಿಸಿ ಕೂಡ ಸಾಗಿಸದಂತೆ, ಲೋಕದ ಜನರೊಡನೆ ಇದ್ದೂ ಇಲ್ಲದಂತೆ ಬದುಕಿದಂಥವರೇ ಮಹಾತ್ಮರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಬಾಲ್ಯದ ಮಹಾಂತ ಸ್ವಾಮಿಗಳವರು ಏನು ಈ 3 ಸಾಲುಗಳನ್ನು ಬರೆದಾರೆ, ಇದು ಸಿದ್ಧಾರೂಢ ಸ್ವಾಮಿಯವರು ವ್ಯಕ್ತಿತ್ವವನ್ನು ಕುರಿತೇ ಅವರು ಬರೆದಾರ ಅನ್ನೋದರಲ್ಲಿ 2 ಮಾತು. ಹಾಗೇನೆ ಅವರ ಶಿಷ್ಯರಾಗಿರುವಂತಹ ಗುರುನಾಥರನ್ನು ಕುರಿತು 2 ಮಾತು ಬರೀತಾರೆ ಬಾಲ್ಯದ ಮಹಾಂತ ಸ್ವಾಮಿಗಳು. ಏನು ಹೊದಿಸಿದರೇನು, ಏನು ಮೆರೆಸಿದರೇನು, ಮಾನವರಿಗೆ ಆ ಪುಣ್ಯ ಫಲಗಳೆಂದು ತಾನು ತಾನಾದ ಶಿವ ಜ್ಞಾನಿಯಾನಂದದಿಂದ ಮೌನನಾಗಿರುತ್ತೆಯನ್ನು ಮರ್ತದೆ. ಅಷ್ಟು ಅದ್ಭುತವಾಗಿದೆ. ಯಾರೇ ಏನೇ ಸನ್ಮಾನ ಮಾಡಲಿ ಅದರ ಕಡೆಗೆ ಅವ್ರ ಗಮನ ಇರುವುದಿಲ್ಲ. ಸ್ಥಿತಪ್ರಜ್ಞೆ ವ್ಯಕ್ತಿತ್ವ, ಮಹಾತ್ಮರ ವ್ಯಕ್ತಿತ್ವ ಎಂಥದ್ದು ಅಂದರೆ ಸ್ಥಿತಪ್ರಜ್ಞೆ ವ್ಯಕ್ತಿತ್ವ. ಏನು ಹೊದಿಸಿದರೇನು, ಏನು ಮೆರೆಸಿದರೆ, ಅವ್ರು ಏನು ಹೊದಿಸಿದ್ರೆ ಏನಾಗುತ್ತೆ, ಅವರನ್ನ ಯಾವುದರಲ್ಲಿ ಮೆರೆಸಿದ್ರು ಕೂಡ ಏನಾಗುತ್ತದೆ. ಮಾನವರಿಗೆ ಆ ಪುಣ್ಯ ಫಲಗಳೆಂದು ಯಾರು ಬದಸ್ತಾರ, ಯಾರು ಮೆರೆಸ್ತಾರ, ಅವ್ರ ಪಾಪ, ಅವ್ರ ಪುಣ್ಯ ಅವ್ರ ಜೊತೆಗೆ ಅಂತೇಳಿ ಮೌನನಾಗಿರುತ್ತೆ ಎಂದು ಲೋಕದವರಿಗೆ, ಮೌನನಾಗಿರುತ್ತೆ ಎಂದು ಬರ್ತದೆ. ಮೌನವೇ ಅವರ ಬದುಕು. ಹಾಗೆ ಗುರುನಾಥ ಸ್ವಾಮಿಗಳು ಮೌನವಾಗಿ ಬದುಕು, ಲೋಕದಲ್ಲಿದ್ದು ಕೂಡ ಮೌನವಾಗಿ ಬದುಕಿ ಲೋಕದ ಜನರ ಪುಣ್ಯ ಪಾಪಗಳನ್ನ ಲೋಕದ ಜನರ ಕಾಡಿಗೆ ಬಿಟ್ಟು ಮಹಾತ್ಮರಾಗಿ ಬದುಕಿದಂಥವರು ಗುರುನಾಥ ಸ್ವಾಮಿಗಳು. ಇಂಥ ಮಹಾತ್ಮರೇ ಶ್ರೇಷ್ಠರು. ಇವರ ಆಚರಣೆಗೆ ನಮ್ಮ ಬದುಕಿಗೆ ಆದರ್ಶ ಅನ್ನೋದನ್ನ ಈ ಯಾವ ಕಾಲಕ್ಕೆ ನಾವು ಮರೆಯಬಾರದು. ಮಹಾತ್ಮರಾಗಿರುವಂಥವರು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ, ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಉದಾರ ಚರಿತರಾಗಿರ್ತಾರೆ. ಮಹಾತ್ಮರಿಗೆ ನಾವು ಕರೆಯುವಂಥ ಇನ್ನೊಂದು ಮಾತು ಏನು ಅಂದರೆ ವಿಶ್ವ ಕುಟುಂಬಿಗಳು.
ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಉದಾರ ಚರಿತರು ಮಹಾತ್ಮರು, ಉದಾರ ಚರಿತರು, ಉದಾತ್ತ ಚರಿತರು. ಅವರ ಚರಿತ್ರೆ, ಅವರ ಬದುಕು, ಅವರ ಜೀವನ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಅವರಿಗೆಲ್ಲರನ್ನೂ ನಮ್ಮವರಂತೆ ಅಪ್ಪಿಕೊಳ್ಳುವಂಥವರು. ಹಾಗಾಗಿಯೇ ಅವರಿಗೆ ಇಡೀ ವಿಶ್ವವೇ ಮನೆ, ಮಾನವ ಕುಲವೇ ಕುಟುಂಬ. ಇವರು ಶ್ರೇಷ್ಠರು. ಯಾರು ಮಾನವ ಕುಲವೇ ನನ್ನ ಕುಟುಂಬ, ವಿಶ್ವವೇ ನನ್ನ ಮನೆ ಅಂತ ಭಾವಿಸ್ತಾರಲ್ಲ, ಅವರು ಶ್ರೇಷ್ಠ ವ್ಯಕ್ತಿಗಳು. ಅವರನ್ನು ನಾವು ಅನುಕರಿಸಬೇಕು. ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ, ವಿಶ್ವಾಸದಿಂದ ಅಪ್ಪಿಕೊಳ್ಳಬೇಕು. ಯಾರನ್ನೂ ದ್ವೇಷಿಸಬಾರದು, ಯಾರ ಜೊತೆಗೂ ಕೂಡ ಅಸಹನೆಯಿಂದ ವರ್ತಿಸಬಾರದು. ಎಲ್ಲರೂ ನನ್ನವರು ಅನ್ನುವಂಥ ಒಂದು ಭಾವದಿಂದ ನಾವು ಬದುಕಿದರೆ ಅದು ಶ್ರೇಷ್ಠ ಬದುಕು. ಮಹಾತ್ಮರ ಬದುಕು ಹೀಗಿರ್ತದೆ, ಅದು ಶ್ರೇಷ್ಠವಾಗಿರುವಂತಹ ಬದುಕಾಗಿರ್ತದೆ. ಮಹಾತ್ಮರು ಎಲ್ಲರನ್ನ ಎಷ್ಟು ಪ್ರೀತಿಸ್ತಾರೆ. ಅವರು ನಮ್ಮ ಕುಟುಂಬದ ಸದಸ್ಯನಂತೆ ಭಾವಿಸ್ತಾರೆ. ಜನರಲ್ಲಿರುವಂತಹ ದೋಷಗಳನ್ನು ಮಹಾತ್ಮರು ಯಾವ ಕಾಲಕ್ಕೂ ಎನಿಸುವುದಿಲ್ಲ. ನೆನಪಾಗಿರ್ಬೋದು, ಯಾರೇ ಬರಲಿ ಎಲ್ಲರನ್ನೂ ಕೂಡ ಅಂತಃಕರಣ ಭಾವದಿಂದ ನೋಡುವಂತ ಒಂದು ವ್ಯಕ್ತಿತ್ವವನ್ನು ಮಹಾತ್ಮರು ಪಡೆದಿರ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಒಂದು ಸಣ್ಣ ಗುಣ ಇದ್ರೂ ಕೂಡ ಅದನ್ನು ದೊಡ್ಡದು ಮಾಡುವಂತಹ, ದೊಡ್ಡದಾಗಿ ವರ್ಣಿಸುವಂತಹ ಒಂದು ವಿಶೇಷವಾಗಿರುವಂತಹ ವ್ಯಕ್ತಿತ್ವ ಮಹಾತ್ಮರು. ಪರಗುಣ ಪರಮಾನು ಪರ್ವತಿ ಕೃತ್ಯ ನಿಜ ವೃತ್ತಿ ವಿಕಸಂತಹ ಸಂತಹ. ಅಷ್ಟು ಅದ್ಭುತವಾಗಿರ್ತಾರೆ. ಇನ್ನೊಬ್ಬರ ಅತ್ಯಂತ ಸಣ್ಣ ಗುಣ, ಅದು ಒಳ್ಳೆಯ ಗುಣ. ಯಾರೋ ಒಬ್ಬರಲ್ಲಿ ಒಂದು ಸಣ್ಣ ಒಳ್ಳೆಯ ಗುಣ ಇತ್ತು ಅಂದ್ರೂ ಕೂಡ ಅದನ್ನ ಪರ್ವತೀಕೃತ್ಯ, ಪರ್ವತದಷ್ಟು ದೊಡ್ಡದು ಮಾಡಿ ನಿಜ ವೃತ್ತಿ ವಿಕಸಂತಹ, ತಮ್ಮ ಹೃದಯದೊಳಗೆ ಸಂತೋಷ ಪಡ್ತಾರಲ್ಲ, ಅವರೇ ಮಹಾತ್ಮರು, ಅವರೇ ಶ್ರೇಷ್ಠರು. ಸಿದ್ಧಾರೂಢ ಮಹಾಸ್ವಾಮಿಗಳು, ಗುರುನಾಥಾರೂಢ ಮಹಾಸ್ವಾಮಿಗಳು ತಮ್ಮ ಹೃದಯದಲ್ಲಿ ಇಂಥ ಒಂದು ಆನಂದವನ್ನು ಅನುಭವಿಸಿದಂಥವರು. ಹಾಗಾಗಿ ಅವರು ಶ್ರೇಷ್ಠರು. ಅಂಥ ಶ್ರೇಷ್ಠ ವ್ಯಕ್ತಿಗಳ ಆಚರಣೆಯನ್ನ ನಾವು ಅನುಕರಿಸಬೇಕು. ಅವರ ಬದುಕೇ ಒಂದು ನಮಗೆ ಸಂದೇಶ. ಅವರ ಬದುಕಿನಲ್ಲಿರುವಂತಹ ಆದರ್ಶಗಳನ್ನ ನಾವು ನಮ್ಮ ಕಣ್ಣು ಮುಂದೆ ಕಂಡುಕೊಂಡು ಆ ಆದರ್ಶಗಳನ್ನು ಅನುಕರಿಸುವಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮದು ಶ್ರೇಷ್ಠವಾಗಿರುವಂತಹ ಬದುಕ. ಅಂಥ ಒಂದು ಶ್ರೇಷ್ಠವಾಗಿರುವಂತಹ ಬದುಕನ್ನ ಬದುಕಿದಂತಹ ಮಹಾತ್ಮರ ಜಯಂತಿಯ ಸಂದರ್ಭದಲ್ಲಿ ಇಂಥ ಮಾತುಗಳನ್ನ, ಮಹಾತ್ಮರ ಸಂದೇಶಗಳನ್ನ, ಮಹಾತ್ಮರ ಬದುಕನ್ನ ಅನುಕರಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ವಿಷಯವನ್ನು ಇಟ್ಟುಕೊಂಡು ಮಹಾತ್ಮರ ಬದುಕು ನಮಗೆ ಆದರ್ಶದ ಬದುಕು. ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು, ಅವರ ಸಂದೇಶಗಳನ್ನು ಕೇಳಬೇಕು, ಅವರ ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ಬಹಳ ಮುಖ್ಯವಾಗಿರುವಂತಹದ್ದು. ಮಹಾತ್ಮರ ಬದುಕೇ ನಮಗೆ ಪ್ರಮಾಣ. ಆ ಪ್ರಮಾಣದಂತೆ ನಾವೆಲ್ಲ ನಡೀಬೇಕು. ಅಂದಾಗ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ ಎಲ್ಲವೂ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಾರೂಢ ಸ್ವಾಮಿಯವರು ಅಂತ ಒಂದು ಶ್ರೇಷ್ಠತ್ವದ ಬದುಕನ್ನು ಬದುಕಿದಂಥವರು ಮಹಾಜ್ಞಾನಿಗಳು. ಬಹುಶಃ ಅವರು ತಾವು ಇರುವಾಗಲೇ ಅಂಥ ಒಂದು ಮೋಕ್ಷವನ್ನ, ಮುಕ್ತಿಯನ್ನ ಸಂಪಾದನೆ ಮಾಡಿದಂಥವರು. ಮಹಾತ್ಮರು ಬದುಕಿರುವಾಗಲೇ, ಸಿದ್ಧಾರೂಢ ಸ್ವಾಮಿಗಳವರು ಬದುಕಿರುವಾಗಲೇ ಜೀವನ ಮುಕ್ತಿ ಸ್ಥಿತಿಯನ್ನು ಹೊಂದಿದರು. ಜೀವನ ಮುಕ್ತಿ ಸ್ಥಿತಿಯನ್ನು ಪಡೆದ ಮೇಲೂ ಕೂಡ ಕೆಲ ಕಾಲ ಅವರು ಬದುಕಿದ್ರು. ಆಮೇಲೆ ವಿದೇಹ ಮುಕ್ತಿಯನ್ನು ಪಡೆದರು. ನಿಮ್ಮ ಮನೆಯೊಳಗೆ ಫ್ಯಾನ್ ತಿರುಗ್ತಿರ್ತದೆ, ಪಂಕ ತಿರುಗ್ತಿರ್ತದೆ, ನಿಮಗೆ ಬ್ಯಾಡ ಆಗಿರ್ತದೆ, ಪಂಕ ನಿಲ್ಲಿಸಬೇಕಾಗಿರುತ್ತೆ. ನೀವೇನ್ ಮಾಡ್ತೀರಿ? ಸ್ವಿಚ್ ಆಫ್ ಮಾಡ್ತೀರಿ. ನೀವು ಆಫ್ ಮಾಡಿದ ತಕ್ಷಣ ಅದು ಪಂಕ ನಿಲ್ಲಂಗಿಲ್ಲ, ನಿಲ್ತದನೆ ಅರ್ಧ ಮನ್ಯಾಗ ಮತ್ತೊಂದು 4 ಸುತ್ತು ತಿರುಗಿ ನಿಲ್ಲೋದು. ಹಾಗೆ ಮಹಾತ್ಮರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿದ ಮೇಲೆ ಕೂಡ ಕೆಲ ಕಾಲ ಇರ್ತಾರೆ ಈ ಲೋಕದಲ್ಲಿ. ಹೇಗಿರ್ತಾರೆ ಅಂದ್ರೆ ಇದ್ದೂ ಇಲ್ಲದಂಗೆ ಇರ್ತಾರೆ. ಆಮೇಲೆ ವಿದೇಹ ಮುಕ್ತಿಯನ್ನು ಹೊಂದ್ತಾರೆ. ಅನೇಕ ಜನ ಶಿವಶರಣರ ಚರಿತ್ರೆಯನ್ನು ನಾವು ಕೇಳ್ತೀವಿ 12ನೇ ಶತಮಾನದಲ್ಲಿ. ಅವರೆಲ್ಲರೂ ಶರಣ ಸ್ಥಿತಿಯನ್ನು ಹೊಂದಿದ್ರು, ಐಕ್ಯ ಸ್ಥಿತಿಯನ್ನು ಹೊಂದಿದ್ರು, ಲಿಂಗಾಂಗ ಸಾಮರಸ್ಯ ಸುಖವನ್ನು ನಿತ್ಯವೂ ಕ್ಷಣ ಕ್ಷಣಕ್ಕೂ ಅನುಭವಿಸ್ತಾ ಇದ್ರು.
ಆದರೂ ಕೂಡ ಅವರು ತಮ್ಮ ಬದುಕನ್ನು ಹೇಗೆ ಸಾಧಿಸಿದ್ರು ಅಂತ ನಮ್ಮ ನಿಮ್ಮ ಹಾಗೆ ಸಾಧಿಸಿದ್ರು. ಯಾಕೆ? ಶರಣರಾಗಿರುವಂಥವ್ರು, ಐಕ್ಯ ಸ್ಥಿತಿಯನ್ನು ಹೊಂದಿದಂಥವ್ರು ವಿಭಿನ್ನವಾಗಿ ಬದುಕಿದರೆ ಜನರಿಗೆ ನಾವು ಯಾವುದೇ ಒಂದು ಆದರ್ಶವನ್ನು ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಜನರ ಜೊತೆಗೇನೆ ಬದುಕಬೇಕು, ಜನ ಹೇಗೆ ಇರ್ತಾರೆ ಹಾಗೆ ಇರಬೇಕು, ಜನರಿಗೆ ನಮ್ಮ ಬದುಕಿನ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಅಂಥ ಒಂದು ಸ್ಥಿತಿಯನ್ನು ಹೊಂದಿದ್ರು ಕೂಡ ಅವರು ನಮ್ಮ ನಿಮ್ಮ ಹಾಗೆಯೇ ಬದುಕಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥವ್ರು. ಅಂತ ಮಹಾತ್ಮರ ಬದುಕನ್ನು ನಾವೆಲ್ಲ ಅನುಕರಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಒಂದು ಹಿನ್ನೆಲೆಯಲ್ಲಿ ಶರಣರ, ಸಂತರ, ಮಹಾತ್ಮರ, ಸಿದ್ಧಾರೂಢ, ಯತೀಶ್ವರಂತಹ ಮಹಾತ್ಮರ ಬದುಕನ್ನು ನಾವೆಲ್ಲ ಅನುಕರಿಸುವುದರ ಮೂಲಕ ನಮ್ಮ ಬದುಕನ್ನು ಕೂಡ ನಾವೆಲ್ಲರೂ ಸಾರ್ಥಕಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಸಿದ್ಧಾರೂಢ ಸ್ವಾಮಿಯವರ ಟ್ರಸ್ಟ್ ಕಮಿಟಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಅಂದರೆ ವಿಶೇಷವಾಗಿ 190ನೇ ಜಯಂತಿ ಉತ್ಸವ, ಗುರುನಾಥ ಅವರ 115ನೇ ಜಯಂತಿ ಉತ್ಸವ, ಹಾಗೆಯೇ ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವ ಮತ್ತು ಶಿವರಾತ್ರಿ ಮಹೋತ್ಸವಗಳನ್ನು ಬಹಳ ಅರ್ಥಪೂರ್ಣವಾಗಿ ವಿಧಾಯಕವಾಗಿ ಇಲ್ಲಿ ಜರುಗಿಸ್ತಾ ಇದ್ದಾರೆ. ನಾಡಿನ ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿ ಮಹಾತ್ಮರನ್ನ ಬರಮಾಡಿಕೊಳ್ಳುವುದರ ಮೂಲಕ ಅವರ ಸಂದೇಶವನ್ನ ತಮಗೆಲ್ಲರಿಗೂ ಕೇಳುವಂತಹ ಒಂದು ಅವಕಾಶವನ್ನ ಪದಾಧಿಕಾರಿಗಳು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಟ್ರಸ್ಟ್ ಕಮಿಟಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತು ವಿರಾಮ ಇರ್ತೇನೆ. ಶರಣ.